ನೈಟೆಲ್ಲ ಡೀಸೆಂಟ್ ಆಗಿ ಬಿಹೇವ್ ಮಾಡ್ದ, ಇವಾಗೇನು ವೈಲೆಂಟ್ ಆಗ್ತಿದ್ದಾನೆ. ಅಯ್ಯೋ, ನಾನಿನ್ನೂ ಪ್ರಿಪೇರ್ಡ್ ಆಗಿಲ್ಲ. ಸ್ವಲ್ಪ ಟೈಮ್ ಕೊಡಪ್ಪ. ಬಿಡೋ. ಅಮ್ಮ, ಛ, ಪಾಪ ಹುಡುಗನ್ನ ತಪ್ಪಾಗಿ ತಿಳ್ಕೊಂಡಲ್ಲ. ಹುಡುಗನ್ಗೆ ನಿದ್ದೆಯಲ್ಲಿ ಕಾಲಕ್ಕೂಳೋ ಅಭ್ಯಾಸ ಇದೆ ಅನ್ಸತ್ತೆ. ಅಯ್ಯೋ ದೇವ್ರೇ. ಏನಿದು, ಮಳೆ ಬೀಳ್ತಾ ಇದೆಯಾ? ಏನ್ ಕನ್ಸ ಇದು? ಕನ್ಸಲ್ಲ, ನಿಜಾನೇ. ಚೀಚಿ, ತಪ್ಪು, ಹಂಗೆ ನೋಡಬಾರ್ದು. ಅದೇಗೆ ತಪ್ಪಾಗುತ್ತೆ? ಅವಳು ನನ್ನ ಹೆಂಡ್ತೀನಿ ಅಲ್ವಾ? ಒಂದ್ಸರಿ ಆದ್ರೂ ನೋಡ್ಬೇಕಾಗಿತ್ತು. ಯಾರಾದ್ರೂ ಹಂಗೆ ಹೇಳ್ತಾರ? ನನ್ನ ಹೆಂಡ್ತಿಯನ್ನು ಇಷ್ಟು ಚೆನ್ನಾಗಿದ್ದಾಳೆ. ಸರಿಯಾಗಿ ನೋಡಿದ್ರೆ ತಾನೆಲ್ಲೋ ಅರ್ಥ ಆಗೋದು. ಬೇಕುಫ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಾಯ್ತು? ಏನಿಲ್ಲ, ಫೇಸ್ ಎಕ್ಸರ್ಸೈಸ್ ಮಾಡ್ತಿದ್ದೀನಿ. ಓಹ್, ಕಾಫಿ? ಕಾಫಿ ಕುಡಿಯೋಲ್ಲ, ಟೀ ಆದ್ರೆ ಓಕೆ. ಓಹ್, ಓಕೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಈಗ? ಅಯ್ಯೋ, ಯಾಕೆ ಅಷ್ಟು ಗಟ್ಟಿಯಾಗಿ ಬಡ್ಕೋತಿದ್ಯಾ? ಇವಾಗ ಏನಾಗೋಯ್ತಂತ ಹಂಗ್ ಕಿರ್ಚ್ತಿದ್ಯಾ ನೀನು? ನೋಡು, ಈಗ ನನ್ಗೊಂದ್ ವಿಷಯ ಹೇಳು. ನೀನ್ ಯಾಕೆ ನಂಗೆ ಟೀ ಮಾಡೋದ್ ಹೇಳ್ಕೊಟ್ಟಿಲ್ಲ ಅಮ್ಮ? ಚೆನ್ನಾಗಿದೆ ಕಡೆ ನೀನ್ ಕೇಳೋದು. ಯಾವಾಗಾದ್ರೂ ಕಿಚನ್ ಕಡೆ ಬಂದಿದ್ರೆ ಅಲ್ವಾ? ಅದೆಲ್ಲ ಬಿಡಮ್ಮ, ನನಗ್ ಯಾಕೆ ಟೀ ಮಾಡೋದ್ ನೀನ್ ಹೇಳ್ಕೊಟ್ಟಿಲ್ಲ? ಏನಾಯ್ತೋ ಹೇಳು. ಅಮ್ಮ, ಇಲ್ಲೆಲ್ಲರೂ ಟೀನೇ ಕುಡಿಯೋದಂತೇನೆ. ಸರಿ, ನಾನೇನ್ ಹೇಳ್ತಿರ್ತೀನಿ, ನೀನ್ ಅಲ್ಲಿ ಮಾಡ್ಬಿಡು. ಅದಕ್ಕಿಂತ ಬೇರೆ ಆಪ್ಷನ್ ಏನಾದ್ರೂ ಇದ್ಯಾ? ಹೇಳಮ್ಮ. ಮೊದಲು ಸ್ಟವ್ ಆನ್ ಮಾಡಿ ಪಾತ್ರೆ ಇಡು. ಹಾ. ಅಮ್ಮ, ನನ್ಗೊಂದ್ ಡೌಟ್. ಇನ್ನು ಸ್ಟಾರ್ಟೇ ಆಗಿಲ್ಲ, ಅಷ್ಟ್ ಬೇಗ ಡೌಟಾ? ಸ್ಟವ್ ಆನ್ ಮಾಡಕ್ಕೆ ಮ್ಯಾಚ್ ಬಾಕ್ಸ್ ಯೂಸ್ ಮಾಡ್ಲಾ ಅಥವಾ ಲೈಟರ್ ಯೂಸ್ ಮಾಡ್ಲಾ? ಅಯ್ಯೋ, ನನ್ನ ತಗೊಂಡ್ ಆನ್ ಮಾಡೆ. ಏನೋ ಒಂದ್ ತಗೊಂಡ್ ಆನ್ ಮಾಡೆ. ಪಾತ್ರೆಯಲ್ಲಿ ಹಾಲು ಹಾಕು. ಏನಮ್ಮ, ಬೇಗ ಎದ್ಬಿಟ್ಟಿದ್ಯಾ? ಇಲ್ಲ ಅಜ್ಜಿ, ತುಂಬಾ ಹೊತ್ತಾಯ್ತು ನಾನಿದ್ದು. ಹೌದಾ? ನಾನೇನ್ ಅನ್ಕೊಂಡೆ ಅಂದ್ರೆ ನಿಮ್ ಕಾಲದ ಹೆಣ್ಮಕ್ಳು ಬೆಡ್ಶೀಟ್ ಹಾಕೊಂಡ್ ಬಳ್ಕೊಂಡ್ಬಿಟ್ಟಿರ್ತಾರೆ ಅನ್ಕೊಂಡೆ. ಅಯ್ಯೋ ಅಜ್ಜಿ, ನನ್ಗೆ ಬೆಳಗ್ಗೆ ಬೇಗ ಎದ್ದಳ ಅಭ್ಯಾಸ ಇದೆ. ಅಯ್ಯೋ ದೇವ್ರೆ, ಎಷ್ಟು ಸುಳ್ಳು! ಇವಳು ಬೆಳಗ್ಗೆ ತೊಳ್ತಾಳ, ಇವಳು ಮಲ್ಕೊಳ್ಳೋದೆ ಬೆಳಗ್ಗೆ. ಅಜ್ಜಿ, ಇವಳು ಮಾತ್ ನಂಬೇಡಿ. ಏನಮ್ಮ, ಟೀ ಮಾಡ್ತಿದ್ಯಾ? ಹೌದಜ್ಜಿ. ನಿನಗ್ ಯಾಕಮ್ಮ ತೊಂದ್ರೆ? ನಾನ್ ಮಾಡ್ತಿದ್ದೆ ಅಲ್ವಾ? ಟಿಫನ್ ಕೂಡ ಯಾವಾಗ್ಲೋ ಮಾಡ್ಬಿಟ್ಟೆ.
ಅಯ್ಯೋ ಪರವಾಗಿಲ್ಲ ಅಜ್ಜಿ, ಇದ್ ನನ್ಗೆ ಅಭ್ಯಾಸನೇ. ನೀವಾಗೆ ಕುತ್ಕೊಳ್ಳಿ, ನಾ ತಗೋಬರ್ತೀನಿ. ಅಜ್ಜಿ ಯಾಕ್ ಮೋಸ ಮಾಡ್ತಿದೀಯೇ? ಪಾಪ ಕಡೆ. ದೇವ್ರೆ, ಇಷ್ಟು ಕಾಲಕ್ಕೆ ನನಗೆ ಸ್ವಲ್ಪ ವಿಶ್ರಾಂತಿ ತಗೊಳಕ್ಕೆ ಸಮಯ ಸಿಕ್ತು. ಸರಿ ಅಮ್ಮ, ಸ್ವಲ್ಪ ಟೀಯಲ್ಲಿ ಶುಗರ್ ಕಮ್ಮಿ ಹಾಕು. ಹಾ ಸರಿ ಅಜ್ಜಿ. ಏನಮ್ಮ ನೀನು ಒಂದ್ ಕಡೆ ನಿನ್ ಮಗಳು ಸಿಕ್ಕಾಕೊಂಡಿದ್ರೆ ಕೌಂಟಸ್ ಆಗ್ತಿದ್ಯಾ? ಮತ್ತೇನೆ ಪಾಪ ಅಜ್ಜಿ ಹತ್ರ ಬೆಳಗ್ಗೆ ಸುಳ್ಳು ಹೇಳ್ತಿದ್ಯಾ? ಬಿಟ್ರೆ ಮದ್ವೆ ಅಡ್ಗೆ ಎಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತೀಯೇನೋ? ಅಯ್ಯೋ, ಏನಜ್ಜಿ ಖಾಲಿ ಕೂತಿದ್ಯಾ? ಏನ್ ಕೆಲ್ಸ ಇಲ್ವಾ? ಇನ್ನೇನ್ ಕೆಲ್ಸ ಅಪ್ಪ, ನಿನ್ನ ಹೆಂಡತಿ ಬಂದಿದ್ದಾಳಲ್ವಾ, ಇವಾಗೆಲ್ಲ ಕೆಲ್ಸ ಅವಳೆ ಮಾಡ್ತಿದ್ದಾಳೆ. ನನಗೇನು ಕೆಲ್ಸ ಇಲ್ಲ. ನೀನು ಇದೀಯಾ, ಯಾವತ್ತಾದ್ರೂ ಅಜ್ಜಿ ನೀನು ಕುತ್ಕೊಳೆ, ನಾನ್ ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಯಾ? ಅದು ಮಾತ್ರ ಅಲ್ಲದೆ ಈ ಸಾರಲ್ಲಿ ಉಪ್ಪಿಲ್ಲ ಖಾರ ಇಲ್ಲ ಅಂತ ಹೇಳ್ತಿರ್ತ್ಯ. ಬೆಳಗ್ಗೆ ಸುಪ್ರಭಾತ ಶುರು ಮಾಡ್ಬೇಡ. ಅಷ್ಟೇ ಬಿಡಿ ಕಣಪ್ಪ, ಹೆಂಡತಿ ಬಂದ್ಮೇಲೆ ನಮ್ ಮಾತೆಲ್ ಕೇಳ್ಸತ್ ನಿಂಗೆ? ಎಲ್ಲಾನು ಹೆಂಡತಿ ಜೊತೆ ಯಾಕೆ ಲಿಂಕ್ ಮಾಡ್ತೀರಾ? ನೀನ್ ರೇಗ್ಸದ್ನಲ್ಲ, ನನ್ ತಪ್ಪು. ಏನೋ ಮೊಮ್ಮಗನೇ, ಎಲ್ಲಾ ಚೆನ್ನಾಗ್ ನಡೀತಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಅದೇ ಕಣೋ, ಲಿಫ್ಟಾ ಚೆನ್ನಾಗಿದೆಯಲ್ಲ? ಅಲ್ವೋ, ಅದೇ ಅದೇ. ಓ ಅದೇ ಅದೇ. ಗಾಡಿ ಮೊನ್ನೆನೇ ರೆಡಿ ಮಾಡ್ಸಂದಲ್ಲ, ಅದ್ಯಾಕೆ ಇವಾಗ ನೆನ್ಪಾಯ್ತು? ಅಯ್ಯೋ ನನ್ನ ಬಂಗಾರ, ನಾನ್ ಕೇಳ್ತಿರೋದು ರಾತ್ರಿ ಚೆನ್ನಾಗಾಯ್ತಾ ಅಂತ. ಏ ಮುದುಕಿ, ಆಗ್ಲಿಂದ ಅದು ಅಂತ ಹೇಳ್ತಾ ಇದ್ದಿದ್ದು ಫಸ್ಟ್ ನೈಟ್ ಬಗ್ಗೆನಾ? ಅಮ್ಮ ದೇವ್ರೆ, ಇವಾಗ ಅರ್ಥ ಆಯ್ತಪ್ಪ ಇವನ್ಗೆ. ಅಮ್ಮ, ನಿನ್ ವಯಸ್ಗೂ ನಿನ್ ಮಾತಾಡೋ ಮಾತುಗೂ ಏನಾದ್ರು ಸಂಬಂಧ ಆಯ್ತಾ? ಕೇಳಿದ್ದಕ್ಕೆ ಸಮಾಧಾನ ಕೊಡು ಬಾಲ ತ್ರಿಪುರ ಸುಂದರಿ ಗಂಡ. ಬೆಳಗ್ಗೆ ನಿಂಗೇನ್ ಬೇರೆ ಟಾಪಿಕ್ ಸಿಗ್ಲಿಲ್ವಾ? ಬೆಡ್ರೂಮ್ ವಿಷಯ ಎಲ್ಲ ನನ್ನ ಪರ್ಸನಲ್, ನಾನು ಶೇರ್ ಮಾಡಲ್ಲ. ಏನಾದ್ರೂ ಟಿಪ್ಸ್ ಬೇಕಂದ್ರೆ ಕೇಳು. ಮುದ್ಕೆ, ಒಂದ್ಸರ್ತಿ ಆದ್ರೂ ದೊಡ್ಡವ್ರ ತರ ನಡ್ಕೊಳಮ್ಮ. ಮೊಮ್ಮಗನ ಹತ್ರ ಮಾತಾಡೋ ಮಾತಾ ಇದು? ಆ ಕಾಲದಲ್ಲಿ ನಿಮ್ಮ ತಾತ. ಅಬ್ಬಾ, ನಿನ್ ಕಾಲಕ್ಕೆ ಬೀಳ್ತೀನಮ್ಮ. ಇಡ್ಲಿನ ಆರಾಮಾಗಿ ತಿನ್ನಕ್ ಬಿಡು. ಬಾ ಬಾ, ನೀನು ಕೂಡ ಕುತ್ಕೊಂಡ್ ತಿನ್ನು. ಪರವಾಗಿಲ್ಲ ಅಜ್ಜಿ, ನಾನು ಆಮೇಲೆ ತಿಂತೀನಿ. ಲೋ, ಏನೋ ಹಂಗ್ ನಿಂತ್ಕೊಂಡ್ ನೋಡ್ತಿದ್ಯಾ? ಕುತ್ಕೊಳಕ್ ಕೇಳು ಹುಡ್ಗಿನ. ಪರವಾಗಿಲ್ಲ, ಕೂತ್ಕೊಳ್ಳಿ. ಅಬ್ಬಾ, ಇಬ್ರು ನೋಡಕ್ ಚಂದ ಕಾಣಿಸ್ತಿದ್ದೀರಾ. ಮದ್ವೆ ನೋಡಲ್ವೇನೋ ಅನ್ಕೊಂಡೆ, ನೋಡ್ಬಿಟ್ಟೆ. ಇವಾಗ ಒಂದ್ ಮಗುನ ಹೆತ್ ನನ್ ಕೈಗ್ ಕೊಟ್ಬಿಟ್ರೆ ಕೃಷ್ಣ ರಾಮ ಅಂತ ಅನ್ಕೊಂಡು ಮೇಲೆ ಹೋಗ್ ಸೇರ್ಬಿಡ್ತೀನಿ. ಅಜ್ಜಿ, ಚಟ್ನಿ ಆಗೋದು ತಗೊಂಬನ್ನಿ. ಅಜ್ಜಿ ಮತ್ತೇನ್ ತಲೆಗೆ ಹಾಕೋಬೇಡಿ, ಅವ್ರ ಹಂಗೆ ಮಾತಾಡೋದು. ಏನೋ ಮದ್ವೆಗೊಂಡು ಇವತ್ತೇ ಬಂದ್ಬಿಟ್ಟಿದ್ಯಾ? ಯಾಕೋ ಕಿರುಚ್ತಾ ಇದೀಯಾ? ಇದು ಆಫೀಸನ ಫಿಶ್ ಮಾರ್ಕೆಟ್ ಅನ್ಕೊಂಡ್ಯಾ? ನಿನ್ನ ನೋಡಿ ಎಕ್ಸೈಟ್ ಆಗಿ ಕಿರಿಚ್ಬಿಟ್ಟೆ ಕಣ. ನಿನ್ನ ಎಕ್ಸೈಟ್ಮೆಂಟ್ ನ ಮುಡ್ಚ ಮಾನಿಟ್ರಲ್ಲಿ ಇಟ್ಕೋ. ಅದೇನಾ ಹೊಸ ಮದ್ವೆ ಗಂಡು, ಈಗ ತಾನೇ ಸೋಬ್ನ ಮುಗಿಸ್ಕೊಂಡ್ ಬಂದಿದ್ಯಾ, ಕೂಲಾಗಿರೋದ್ಬಿಟ್ಟು ಈಟಲ್ಲಿದ್ಯಾ? ನೈಟ್ ನೀನ್ ಮಾಡಿದ ಕೆಲ್ಸಕ್ಕೆ ತಲೆ ಕೆಟ್ಟೋಗಿದೆ, ಮುಚ್ಕೊಂಡಿರು. ನೈಟ್ ನಾನೇನ್ ಮಾಡ್ದೆ? ಓಹೋ ಅದಾ, ನಿನಗ್ ನೈಟ್ ಯೂಸ್ ಆಗ್ಲಿ ಅಂತ ಕಳಿಸ್ದೆ, ಆಯ್ತಾ? ಲೇ, ಏನು ನಿನಗೂ ನಮ್ಮ ಅಜ್ಜಿಗೂ ನನ್ನ ಫಸ್ಟ್ ನೈಟ್ ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟು? ಅಂದ್ರೆ ನೈಟ್ ಏನೂ ಆಗ್ಲಿಲ್ವಾ? ಹೇಳಿದ್ನಲ್ಲೋ, ಒಬ್ರಿಗೊಬ್ರಿಗೂ ಇನ್ನೂ ಪರಿಚಯ ಇಲ್ಲ ಅಂತ. ಅದಾಗದೆ ಹೆಂಗೋ ಪರಿಚಯ ಮಾಡ್ಕೋ. ಅದೇ ಪ್ರೊಸೆಸ್ಸಲ್ಲಿ ಇದ್ದೀನಿ. ಎಲ್ಲಿವರೆಗೂ ಬಂತು? ಇನ್ನು ಸ್ಟಾರ್ಟ್ ಮಾಡಿಲ್ಲ, ಆದ್ರೆ ಸ್ಟಾರ್ಟ್ ಮಾಡ್ತೀನಿ. ಲವ್, ನೀನ್ ಇಷ್ಟು ಸ್ಲೋ ಆದ್ರೆ ನೀನ್ ತಿಳ್ಕೊಳ್ಳೋ ಮುಂಚೆ ಆಯಸ್ ಮುಗ್ದೋಗುತ್ತೆ. ಲೇ, ಸಿಚುಯೇಷನ್ ಬಂದಿಲ್ವೋ? ನೆನ್ನೆ ತಾನೇ ಮೊದಲನೇ ಸರಿ ಮಾತಾಡಿದ್ದು, ಟೈಮ್ ಹಿಡಿಯುತ್ತೆ. ಸಿಚುಯೇಷನ್ ಬರಲ್ವೋ, ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಛೆಛೆ, ನಿನ್ನ ಫ್ರೆಂಡು ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ.
ಸಂಜೆ ಮನೆಗೆ ಹೋಗ್ಬೇಕಾದ್ರೆ ಹೇಳು, ಟಿಪ್ಸ್ ಕೊಡ್ತೀನಿ. ಆಯ್ತು ನಿತ್ಯಾನಂದ ಸ್ವಾಮಿ ಅವರೇ, ಈಗ ನೀವು ಸುಮ್ಮನೆ ಇದ್ರೆ ನಾನು ಕೆಲಸ ಮಾಡ್ಕೊಳ್ತೀನಿ. ಏನೋ ಟಿಪ್ಸ್ ಹೇಳ್ತಾನಂತೆ, ಟಿಪ್ಸು. ಹಾಯ್. ಹೇ ಚಿನ್ನಾರಿ ಮದುಮಗಳೇ, ಏನೇ ಈ ಗೆಟಪ್ಪು? ಗೆಟಪ್ ತರ ಕಾಣಿಸ್ತಿದ್ಯೇನೆ? ಪ್ರತಿ ಸಲ ನೈಟ್ ಡ್ರೆಸ್ ಅಲ್ಲಿ ನೋಡಿ ಈಗ ಸಾರಿಲ್ ನೋಡಿದ್ರೆ ನಂಗೆ ಹಂಗೆ ಅನ್ಸತ್ತೆ. ಅನ್ಸುತ್ತೆ ಕಣೆ, ಅನ್ಸುತ್ತೆ. ಯಾಕ್ ಅನ್ಸಲ್ಲ? ನೀನು ಮದ್ವೆ ಮಾಡ್ಕೋ, ದಿನ ಇದೇ ಗೆಟಪ್ ಅಲ್ಲಿ ಇರ್ತೀಯ. ಅಷ್ಟು ದೊಡ್ಡ ಬಂಪರ್ ಆಫರ್ ಬೇಡಮ್ಮ. ಅದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಸ್ಟರ್ಸ್ ಹೆಸರೇಳಿ ಇಷ್ಟು ದೂರ ಬಂದಿದ್ದೀನಿ. ಛ, ನಾನು ನಿನ್ ಜೊತೆ ಬರ್ಬೇಕಾಗಿತ್ತೆ. ಪ್ರಶಾಂತವಾಗಿರ್ತಿತ್ತು. ನಂಗಿಲ್ಲಿ ನೆಮ್ಮದಿ ಹೋಗೋದು. ಹಾ, ಜೋಕ್ ಸಪಾಟ್. ಮದ್ವೆ ಹೇಗಾಯ್ತು? ಮುಖ ನೋಡ್ತಿದ್ರೆ ಶೋಭನಾ ಕಲೆ ಬಂದಂಗಿದೆ. ಮದ್ವೆ ಚೆನ್ನಾಗೇ ಆಯ್ತು. ಹಾಗಾದ್ರೆ ಶೋಭನಾ? ಯಾವಾಗ್ಲೂ ಅದೇ ಥಾಟ್ಸೇನೆ ನಿಂಗೆ? ನಂಗಿಲ್ಲ ಅಂದ್ರೆ ಪರವಾಗಿಲ್ಲ. ಪ್ರೆಸೆಂಟ್ ಅಲ್ಲಿ ಆ ಥಾಟ್ಸ್ ನಿಂಗೆ ತುಂಬಾ ಮುಖ್ಯ. ಅದಕ್ಕೆ ತುಂಬಾ ಟೈಮ್ ಇದೆ. ಏನು ಟೈಮ್ ಇದೆಯಾ? ಟೈಮ್ ಬಂದಾಯ್ತು. ಆ ಹುಡ್ಗ ಹೆಸರೇ ನೆನ್ನೆ ಗೊತ್ತಾಗಿದೆ. ನನಗೆ ಅರ್ಥ ಮಾಡ್ಕೊಳಕ್ ಟೈಮ್ ಬೇಕು. ಹೌದು, ನಿನ್ ಗಂಡ ಏನ್ ಹೇಳ್ತಿದ್ದಾರೆ? ಇವಾಗಿನ್ವರ್ಗು ಏನು ಹೇಳಿಲ್ಲ. ಆದ್ರೆ ನಿದ್ದೆಯಲ್ಲಿ ಕಾಲ್ ಹಾಕೊಂಡ್ ಮಲ್ಕೊಳ್ಳೋ ಅಭ್ಯಾಸ ಇದೆ ಕಣೆ. ಅದೇ ಕಷ್ಟ ಅನ್ಸ್ತಿದೆ. ಹೌ ರೊಮ್ಯಾಂಟಿಕ್. ಅರೇ ಸಾಕ್ ನಿಲ್ಸೆ. ಏನೋ ನಿನ್ ಗಂಟ ಅಂದಂಗೆ ಓವರ್ ಆಗಿ ಫೀಲ್ ಮಾಡ್ತಿದ್ಯಾ? ನನ್ಗಿನ್ನ ಟೈಮ್ ಇದೆ ಮೇಡಮ್. ಸರಿ, ಹುಡ್ಗನ್ ಕ್ಯಾರೆಕ್ಟರ್ ಹೇಗಿದೆ? ಬಾಸಿನಾ ಜ್ಯೂಸಿನಾ? ಜ್ಯೂಸಿನಾ? ಹಾಗಂದ್ರೆ? ಬಾಸಿ ಅಂದ್ರೆ ನಮ್ಮನ್ ಹಿಂಡಿ ರಸ ತೆಗಿತಾರೆ, ಜ್ಯೂಸಿ ಅಂದ್ರೆ ನಾವ್ ಹಿಂಡಿ ರಸ ತೆಗಿಬಹುದು. ಓ, ಬಾಸಿ ಲಕ್ಷಣಗಳು ಏನು ಕಾಣಿಸ್ತಿಲ್ಲ. ಜ್ಯೂಸಿ ಅಂತಾನೆ ಅನ್ಕೋತೀನಿ. ಮತ್ತೆ ಲೈಫ್ ಹೇಗಿದೆ? ಅಮ್ಮನ್ ಲೈಫ್ ಸ್ಟೈಲ್ ತರ ಇದೆ ನೋಡ್ತಿದ್ರೆ. ಆದ್ರೆ ದಿನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ. ಈ ಲೈಫ್ ನಿಜವಾಗ್ಲೂ ಹೀಗೆ ಇರತ್ತಾ, ಇಲ್ಲ ಚೆನ್ನಾಗಿದೆ ಅಂತ ನಾವು ಭ್ರಮೆಯಲ್ಲಿರ್ತೀವೋ ಅರ್ಥ ಆಗ್ತಿಲ್ಲ. ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿನವರೆಗೂ ಎಲ್ಲ ಚೆನ್ನಾಗೇ ಇದೆ. ಐ ಹೋಪ್ ಇಟ್ಸ್ ಗೋಯಿಂಗ್ ಟು ಬಿ ದಿಸ್ ವೇ. ನೋಡೋಣ. ಈಗಾಗ್ಲೇ ಶ್ರೀಮಂತ ಸ್ಪೀಚ್ ಕೊಡ್ತಾ ಇದೀಯಾ? ಓಕೆ ಕಣೆ, ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಹಾ, ಬಾಯ್, ಟೇಕ್ ಕೇರ್. ಬೆಳಗ್ಗೆ ಅಷ್ಟು ಕಷ್ಟಪಟ್ಟು ಟೀ ಮಾಡ್ಕೊಟ್ರೆ ಅರ್ಧ ಕುಡ್ದು ಹೇಗಿದೆ ಅಂತಾನೂ ಹೇಳಿಲ್ಲ. ನೋಟೆಡ್ ಬಾಲ. ನಾಳೆ ಬೆಳಗ್ಗೆ ಏನಾದ್ರೂ ಜಗಳ ಬಂದ್ರೆ ಯೂಸ್ ಆಗತ್ತೆ. ಹಾಯ್. ಅಜಯ್, ಅಜಯ್, ಅಜಯ್. ವಾಟ? ಅಜ್ಜಿ ಅವ್ರಿಲ್ಲ. ಎಲ್ಲಿಗೆ ಹೋದ್ರು? ಅಜ್ಜಿ ಮತ್ತೆ ಮಾವನವರು ಬ್ಯಾಗ್ಸ್ ತಗೊಂಡು ನಿಮ್ಮ ಹಳೆ ಮನೆಗೆ ಹೋದ್ರು. ಹಳೆ ಮನೆಗ? ಅಲ್ಲಿಗೆ ಯಾಕೆ ಹೋದ್ರು? ಹಲೋ ಅಪ್ಪ, ಏನು ಹಳೆ ಮನೆಗೆ ಹೋದ್ರಾ? ಯಾಕೆ? ನಾವು ಫ್ರೀಯಾಗೇ ಇದ್ದೀವಿ ಅಪ್ಪ. ನೀವು ಮೊದಲು ಇಲ್ಲಿಗೆ ಬಂದ್ಬಿಡಿ. ಅಲ್ಲಿ ಚೆನ್ನಾಗಿಲ್ಲ ಅಂತ ತಾನೆ ಇಲ್ಲಿಗೆ ಶಿಫ್ಟ್ ಆಗಿದ್ದು. ಅಪ್ಪ ಅದಲ್ಲ ಅಪ್ಪ, ನಾನು ಹೇಳೋದು ಕೇಳಿ ಅಪ್ಪ. ಅಪ್ಪ ಅಲೋ. ನಾನು ತುಂಬಾ ಹೇಳ್ದೆ ರೀ, ಬಟ್ ಅವರು ಕೇಳಿಲ್ಲ. ಪರವಾಗಿಲ್ಲ, ಗೊತ್ತು. ಅವರಿಬ್ರು ಒಂದು ಮಾತು ಅನ್ಕೊಂಡ್ರಂದ್ರೆ ಬೇರೆಯವ್ರ ಮಾತು ಕೇಳೋದಿಲ್ಲ ಅವರು. ಪರವಾಗಿಲ್ಲ. ಊಟ ರೆಡಿ ಇದೆ. ಹೋ, ಆಯ್ತು, ಫ್ರೆಶ್ ಆಗಿ ಬರ್ತೀನಿ. ಇಬ್ರು ಕೂತ್ಕೊಂಡು ಊಟ ಮಾಡೋಣ. ಏನಾ ಮನೆಗೆ ಹೋಗಿ ಹೆಂಡತಿ ಜೊತೆ ಬಿಸಿ ಆಗ್ತಿ ಅಂದ್ರೆ ನನಗೆ ಕಾಲ್ ಮಾಡ್ಬಿಟ್ಟಿದ್ಯಾ? ಲೇ, ನಮ್ಮಪ್ಪ ನಮ್ಮ ಅಜ್ಜಿ ಇಬ್ರು ನಮ್ಮ ಹಳೆ ಮನೆಗೆ ಹೋಗಿದಾರೋ. ಅದ್ರಲ್ಲಿ ಭಯ ಪಡೋದೇನಿದೆ, ಆಮೇಲೆ ಬರ್ತಾರ ಬಿಡು. ಅದಲ್ವೋ, ನಮ್ಮಿಬ್ರಿಗೂ ಪ್ರವೇಶಿ ಕೊಡೋಣ ಅಂತ ಹೋದ್ರಂತೆ. ಎಂತ ಒಳ್ಳೆ ಫ್ಯಾಮಿಲಿನೋ. ನನ್ನ ಫ್ಯಾಮಿಲಿನಿದೆ. ಛೇ, ಈಗ ಮನೇಲಿ ಇಬ್ಬರೇ ಇದೀವೋ, ಹೇಗ್ ಮೂವ್ ಆಗ್ಬೇಕು ಅರ್ಥ ಆಗ್ತಿಲ್ಲ. ಹೆಂಗ್ ಮೂವ್ ಮಾಡೋದು ಅಂದ್ರೆ ಫ್ಲೋ ಅಲ್ಲಿ. ಅದೇನು ಫ್ಲೋ ಹೇಗಂತ? ಲೇ, ನಾನೇನ್ ಗೀತಲ್ಲಿ ಬರೋ ಕೃಷ್ಣನ, ನಾರ್ಮಲ್ ಕೃಷ್ಣ ನಾನು. ಹೆಂಗೋ ಹಳೆ ಎಕ್ಸ್ಪೀರಿಯನ್ಸ್ ಇದೆ, ಅದನ್ನೇ ಫಾಲೋ ಮಾಡೋ. ಏನೋ ಭಯವಾಗ್ತಿದೆ, ತುಂಬಾ ವಿಯರ್ಡ್ ಆಗಿ ಅನಿಸ್ತಿದೆ.
ಹೋಗ್ ಮಾತಾಡ. ಎಲ್ಲ ಆಟೋಮೆಟಿಕ್ ಸೆಟ್ ಆಗುತ್ತೆ. ಇವತ್ತಿನ ಗುಡ್ ನೈಟ್ ಎಂಜಾಯ್ ಮಾಡಿ ನಾಳೆ ಗುಡ್ ನ್ಯೂಸ್ ಜೊತೆಗೆ ಬಾ. ಈ ನನ್ನ ಮಗ ಇವನಿಗೆ ಯಾವಾಗ್ಲೂ ಅದೇನೆ. ನನ್ನ ನಿಂಗೆ ಅರ್ಥ ಆಗಲ್ಲ ಕಣೋ. ಫೋನ್ ಇಟ್ಟು ನೆಂಟಿ ಹತ್ರ ಮಾತಾಡ್ಕೋ. ಬಾಯ್. ಅಷ್ಟೇ ಅಂತೀಯಾ? ಅಷ್ಟೇ ಬಾಯ್. ಲೇ ಹಾ ಲೇ, ಈಗ ತಾನೇ ಒಂದು ಹೊಸ ಕನ್ನಡ ಸಿನಿಮಾ ನೋಡಿದೆ. ಹೆಂಡ್ತಿರು ನೈಸಾಗಿ ನಮ್ಮ ಪಾಸ್ಟ್ ಹುಡುಗಿರ ಬಗ್ಗೆ ಕೇಳ್ತಾರೆ. ಏನು ರಿವೀಲ್ ಮಾಡಬಾರ್ದು. ಒಂದು ವೇಳೆ ರಿವೀಲ್ ಮಾಡಿದೆ ಅನ್ಕೋ, ನೀನು ಬದುಕ್ ಬಸ್ ಸ್ಟ್ಯಾಂಡೇ. ಆಯ್ತು. ಸಾಕು ನೀವು ಕೂಡ ಕೂತ್ಕೊಳ್ಳಿ. ಪರವಾಗಿಲ್ಲ, ನೀವ್ ತಿಂದ್ಮೇಲೆ ತಿಂತೀನಿ. ಇಬ್ರೇ ಅಲ್ವಾ ಇರೋದು, ಜೊತೆಲಿ ತಿಂದ್ರೆ ಚೆನ್ನಾಗಿರುತ್ತೆ. ಕೂತ್ಕೊಳ್ಳಿ. ಹ್ಮ್. ಹೌದು, ನಿಮ್ಮನ್ನ ಏನಂತ ಕರಿಬೇಕು? ಹೆಸರಿಡ್ದು ಕರೀರಿ. ನಿಮ್ಗೋಕೆನಾ? ನಾನು ಹೋಗೋ ಬರೋ ಅಂದಿದ್ರೆ ಸಾಕು, ಹೆಂಗ್ ಕರೆದ್ರೂ ಪರವಾಗಿಲ್ಲ. ನಿಮ್ಮನ್ನೇನಂತ ಕರಿಬೇಕು? ಬಾಲ ಅಂದ್ರೂ ಓಕೆ, ಬಾಲ ತ್ರಿಪುರ ಸುಂದರಿ ಅಂದ್ರೂ ಓಕೆ. ಬಾಲ ತ್ರಿಪುರ ಸುಂದರಿ, BTS. ಶಾರ್ಟ್ ಫಾರ್ಮಲ್ ಅಂತ ಇದ್ದೀನಿ, BTS ಅಂತ. ಬಾಲ ಚೆನ್ನಾಗಿದೆ. ವಿಶ್ವ, ಇದು ನಿಮ್ಗೆ ಓಕೆನಾ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಡ್ರೆಸ್ಸಿಂಗ್. ನಿನಗೆ ಯಾವ್ದು ಕಂಫರ್ಟ್ ಅದು ಹಾಕೋ ಬಾಲ. ಹಾಕೊಳ್ಳೋ ನಿನಗೆ ಕಂಫರ್ಟ್ ಇರಬೇಕು. ನೋಡು, ನನಗೆ ಯಾಕೆ? ಥ್ಯಾಂಕ್ಸ್ ಅಂದಿದ್ದಕ್ಕೆ ನೆನಪಾಯ್ತು. ಬೆಳಗ್ಗೆ ಟೀ ತುಂಬ ಚೆನ್ನಾಗಿತ್ತು, ಹೇಳೋದು ಮರೆತುಬಿಟ್ಟೆ. ಹುಡುಗ ಒಳ್ಳೆಯವನೇ. ಈಗ ಊಟ ಕೂಡ ಚೆನ್ನಾಗಿದೆ. ನೀನೇ ಮಾಡಿದ್ಯಾ? ಅದು ಅಜ್ಜಿ ಮಾಡಿದ್ರು. ಅಡ್ವಾಂಟೇಜ್ ತಗೊಂಡ್ ಕೇಳ್ತಿದೀನಿ ಅಂತ ಅನ್ಕೋಬೇಡಿ. ನಿಮ್ ಪಾಸ್ಟ್ ರಿಲೇಶನ್ಶಿಪ್ ಏನಾದ್ರೂ ಇದೆಯಾ? ಅಂದ್ರೆ ಅದು ನಿಮ್ಗೆ ಕಂಫರ್ಟಬಲ್ ಆದ್ರೇನೆ ಹೇಳಿ. ಹಾಗೇನಿಲ್ಲ, ಅವಾಗೊಂದಿತ್ತು. ಹೆಂಡ್ತಿರು ನೈಸಾಗಿ ನಮ್ಮ ಪಾಸ್ಟ್ ಹುಡುಗಿರ ಬಗ್ಗೆ ಕೇಳ್ತಾರೆ. ಏನು ರಿವೀಲ್ ಮಾಡಬಾರ್ದು. ಒಂದು ವೇಳೆ ರಿವೀಲ್ ಮಾಡಿದೆ ಅನ್ಕೋ, ನೀನು ಬದುಕ್ ಬಸ್ ಸ್ಟ್ಯಾಂಡೇ. 4ನೇ ಕ್ಲಾಸಲ್ಲಿ ನಮ್ಮ ಇಂಗ್ಲೀಷ್ ಟೀಚರ್ ಮೇಲೆ ಕ್ರಶ್ ಇತ್ತು. ಅದಾದ್ಮೇಲೆ ಇನ್ಯಾರೂ ಇಲ್ಲ. ಇನ್ನೇನು ಗೊತ್ತಿದೆಯಲ್ಲ, ಓದು ಕೆಲಸ ಅಂತ ಜೀವನ ಹಂಗೆ ಹೋಯ್ತು. ಆಗ್ಲೇ ಆಗೋಯ್ತಾ? ತಿನ್ನು. ಹೊಟ್ಟೆ ತುಂಬೋಯ್ತು. ಇವಳ್ಯಾಕೆ ಇವಾಗ ಮಾಡ್ತಾ ಇದ್ದಾಳೆ?